ಏನಾದರೂ ಬೇಕಿತ್ತಾ? ಅದು ಹಾಂ, ತಲೆನೋವು ಮಾತ್ರೆ ಬೇಕಿತ್ತು. ಓ, ಅದು ಅಲ್ಲಿಲ್ಲ, ಕೊಡ್ತೀನಿ. ಥ್ಯಾಂಕ್ಸ್ ಅತ್ತೆ. ಸರ್ ಬನ್ನಿ ಸರ್, ಬೇಗ ಬೇಗ ಬರ್ಕೊಡಿ. ನೀನೇ ಬರ್ಕೋ. ಯಾಕೆ ಸರ್, ನೀವೇ ಬರ್ಕೊಡ್ತೀನಿ ಅಂತ ತಾನೇ ಹೇಳಿದ್ದು. ಅಲ್ಲಪ್ಪ, ನೀನು ಸಾಲ ಕೊಟ್ಟು ಒಂಥರ ಎದೆ ಮೇಲೆ ನಿಂತ್ಕೊಂಡ್ಬಿಟ್ರೆ ಹೇಗೆ ಬರೆಯೋಕ್ಕಾಗತ್ತೆ ಹೇಳು? ಅಲ್ಲ, ನೀನು ಊಟ ಮಾಡ್ತಿರ್ಬೇಕಾದ್ರೆ ಯಾರಾದರೂ ಎದುರು ಕೂತ್ಕೊಂಡು ಇನ್ನನ್ನೇ ನೋಡ್ತಾ ಇದ್ರೆ ನೆಮ್ಮದಿ ಊಟ ಮಾಡೋಕ್ಕಾಗತ್ತ? ಇದು ಹಾಗೆ. ಈ ಪ್ರೇಮ ಪತ್ರ ಬರಿಬೇಕಾದ್ರೆ ಒಳ್ಳೊಳ್ಳೆ ಪದಗಳು ಉಪಯೋಗಿಸ್ಬೇಕು, ಈ ಪ್ರೀತಿಯ ಭಾಷೆ ಉಪಯೋಗಿಸ್ಬೇಕು, ಯೋಚನೆ ಮಾಡ್ಬೇಕಲ್ವಾ? ಪ್ರೀತಿ ಕರಿಬೇಕು ಪತ್ರದಲ್ಲಿ, ಅರ್ಥ ಆಯ್ತಾ? ಒಂದು ಕೆಲಸ ಮಾಡು, ನೀನು ಹೊರಗಿರು, ನಾನು ಬರೆದ್ಮೇಲೆ ನೀನು ಕರಿತೀನಿ. ಸರಿ ಸರ್. ಬಾಗಿಲು ಹಾಕೊಂಡು ಬಾಗಿಲು. ಆಯ್ತು ಸರ್. ಏನ್ ಮಾಡೋದು? ವೇದಾಂತ್ ಮನೆ ಅಡ್ರೆಸ್ ನನಗೆ ಗೊತ್ತಿಲ್ವಲ್ಲ. ಫೇಮಸ್ ಬಿಸ್ನೆಸ್ ಮ್ಯಾನ್ ವೇದಾಂತ್ ವಸಿಷ್ಠ ಅಂತ ಬರೀತೀನಿ. ಇದನ್ನು ನೋಡಿದವರು ಅರ್ಥ ಮಾಡಿಕೊಂಡು ಅವನನ್ನು ಹುಡುಕಿ ಅವ್ರ ಮನೆಗೆ ತಲುಪಿಸ್ತಾರೆ. ರಘುವೇನೋ ಬರ್ದಿದ್ದ, ಆದರೆ ಇದನ್ನ ವೇದಾಂತಕ್ಕೆ ಹ್ಯಾಕ್ ತಲುಪಿಸೋದು? ಇಲ್ಲಿರೋರ್ನ ಯಾರನ್ನೂ ನಂಬಕ್ಕಾಗಲ್ಲ. ಆದರೆ ಈ ಲೆಟರ್ನ ವೇದಾಂತಕ್ಕೆ ತಲುಪಿಸ್ಲೇಬೇಕಲ್ಲ. ಇದನ್ನ ರಸ್ತೆ ಮೇಲೆ ಎಸೆಯೋಣ, ಯಾರಾದರೂ ನೋಡಿ ಇದನ್ನ ವೇದಾಂತಕ್ಕೆ ತಲುಪಿಸ್ಬೋದು. ರೋಡ್ ಅಷ್ಟು ದೂರ ಇದೆ, ಇದನ್ನ ಎಸ್ತರೆ ಅಲ್ಲಿವರೆಗೂ ಹೋಗಲ್ವಲ್ಲ. ಏನ್ ಮಾಡೋದೀಗ? ಜೋರ ಕೂಗಿ ಯಾರಿಗಾರು ಹೇಳೋಣ ಅಂದ್ರೆ ಮನೆ ತುಂಬಾ ರೌಡಿಗಳಿದ್ದಾರೆ, ಯಾರಾದ್ರೂ ಕೇಳಿಸ್ಕೊಂಡ್ಬಿಡ್ತಾರೆ. ಯಾರಾದ್ರೂ ಬಂದು ಅದನ್ನ ಎತ್ಕೊಳ್ಳಪ್ಪ ದೇವ್ರೇ.
ಬಾಯ್ಲಿ ಬಾಯ್ಲಿ ಕೂತ್ಕೊಳ್ಳಿ. ಏನಾಗಿದೆ ಧ್ರುವ ನಿಂಗೆ? ಹಾ, ಯಾಕೆ ಹೀಗೆ ಮಾಡ್ತಿದ್ಯೋ? ಧ್ರುವ, ನೀನು ಈಗಷ್ಟೇ ಚೇತರಿಸ್ಕೊಂಡಿದ್ಯಾ, ಯಾಕೆ ಇಷ್ಟೊಂದು ಆಕ್ರೋಶ ನಿನಗೆ? ತಾಳ್ಮೆ ಇರಲಿ ಧ್ರುವ, ಈಗಷ್ಟೇ ಚೇತರಿಸ್ಕೊಂಡಿದ್ಯಾ. ನಿಂಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಬೇಡ ಕಣೋ. ನಿಂಗೆ ಹೇಗೆ ಹೇಳೋದು ಅಂತಾನೆ ಗೊತ್ತಾಗ್ತಿಲ್ಲ ನಂಗೆ. ಅಮ್ಮ, ಏನು ಕೇಳ್ತಾ ಇದ್ದೀರಾ? ಪ್ಲೀಸ್ ಅಮ್ಮ, ಸಮಾಧಾನ ಮಾಡ್ಕೊಳ್ಳಿ, ನನ್ಗೇನು ಆಗಿಲ್ಲ. ಧ್ರುವ, ಮಗುಗೆ ಚಿಕ್ಕ ಗಾಯ ಆದ್ರೂ ತಾಯಿ ಹೃದಯ ತುಂಬಾ ನೊಂದ್ಕೊಳ್ಳುತ್ತೆ ಕಣೋ. ಯಾಕೆ ಹೀಗೆ ಮಾಡ್ತಿದ್ಯೋ? ಏನ್ ಸಿಗತ್ ನಿಂಗೆ ಹೀಗೆ ಮಾಡಿದ್ರೆ? ಅಲ್ವೋ, ಸುಹಾಸಿನಿ ಫೋಟೋ ಹೊಡೆಯೋದ್ರಿಂದ ನಿಂಗೇನ್ ಸಿಗತ್ತೆ? ಏನ್ ಸಿಗ್ತಾ ಇದೆ? ಅಮ್ಮ, ನನ್ಗೇನು ಸಿಗಲ್ಲ ಅಂತ ಗೊತ್ತು, ಆದ್ರೆ ನಾ ಆ ಥರ ಮಾಡೋದ್ರಿಂದ ಫ್ರಸ್ಟ್ರೇಷನ್ ಕಡಿಮೆ ಆಗುತ್ತಮ್ಮ. ವಾ, ನೀನು ಹೀಗೆ ಮಾಡೋದ್ರಿಂದ ನೋವಾಗೋದು ನಿನಗೆ. ಆ ಸುಹಾಸಿನಿಗೆ ಏನು ಆಗಲ್ಲ ಕಣೋ, ಏನು ವ್ಯತ್ಯಾಸ ಬೀಳಲ್ಲ. ಅದೇ ನನಗೂ ಆಗ್ತಿರೋ ಬೇಜಾರಮ್ಮ. ಮನೇಲಾಗ್ರೆ ಎಲ್ಲ ಕೆಟ್ಟದಕ್ಕೂ ಅವಳೇ ಕಾರಣ. ಅಣ್ಣನ ಮೇಲೆ ಅಟ್ಯಾಕ್ ಮಾಡಿಸಿದ್ದು, ನನ್ನ ಮೇಲೆ ಅಟ್ಯಾಕ್ ಮಾಡಿಸಿದ್ದು, ಈಗ ಅಪ್ಪನ್ನು ಕಿಡ್ನಾಪ್ ಮಾಡಿ ಎಲ್ಲೋ ಒಂದ್ ಕಡೆ ಇಟ್ಟಿರೋದು ಅವಳೇ ಅಮ್ಮ. ನನ್ನ ಅಪ್ಪನ ಮುಂದಿನ ಇದೆಲ್ಲ ನಡೀತಾ ಇದ್ರು, ಹೇಗಮ್ಮ ಸುಮ್ಮನೆ ಇರೋದು? ಅದಕ್ಕೆ ಕೋಪ, ಸಂಕಟ ಎಲ್ಲ ಒಟ್ಟೊಟ್ಟಿಗೆ ಬರ್ತಾ ಇದೆ. ಧ್ರುವ, ಸಮಾಧಾನ ಅನ್ನೋದು ಹೊರಗೆಲ್ಲೂ ಸಿಗಲ್ಲ. ನಮ್ಮ ಒಳಗೆ ನಮ್ಮನ್ನು ನಾವೇ ಕಂಡ್ಕೋಬೇಕು. ನಿನ್ನ ಒಳಗೆ ಜ್ವಾಲಾಮುಖಿ ಇದೆ, ಅದನ್ನ ಮೊದಲು ತಣ್ಣಗೆ ಮಾಡ್ಕೊ, ಎಲ್ಲ ಸರಿ ಹೋಗುತ್ತೆ.